ನೋಡಿ ಇಲ್ಲಿ ಯಾವ ರಾತ್ರಿ ಇಡೀ ನನ್ನ ಜೊತೆನೆ ಮಲ್ಕೊ ಬಂದಿದೆ ಟ್ರೈನಲ್ಲಿ. ಕವನಕ ಇಲ್ಲಪ್ಪ ಹಿಂಗ್ ತೆಗಿಯಕ್ಕೂ ತಮ್ಮ ಹಿಂಗ್ ಬಂದ್ಬಿಡ್ತು. Okay, let's go. ಗೈಸ್ ನಿನ್ನೆ ರಾತ್ರಿ ಊರಿಂದ ತಂದಿದ್ದ ಬ್ಯಾಗಲ್ಲಿ ಹಾವು ಬಂದ್ಬಿಟ್ಟಿದೆ. ಇವಾಗ ಹೊರಗಡೆ ತೆಗಿತಾ ಇದೆ. ಒಂದ್ಸಲ ಮನುಷ್ಯದಡಿನೂ ಸಿಗಾಕೊಂಡಿದ್ದೇನೆ ಅಂತ. ಇಲ್ಲ ನಿನ್ನೆ ನಮ್ಮ ಅಕ್ಕ ಬಟ್ಟೆ ತೊಳೆದು ಹಾಕಿದ್ಲು ಗೈಸ್. ಸೊ ಅವಾಗ ಈ ಜಿಪ್ ಒಳಗಡೆ ಒಂದು ಹಾವು ಸೇರ್ಕೊಬಿಟ್ಟಿದೆ. ಇವಾಗ ಬೆಳಗ್ಗೆ ತಾನೇ ಊರಿಂದ ಬಂದಲ್ವಾ, ನನ್ನ ಪ್ರಕಾರ ಪ್ರಸಾದ ಇಟ್ಟಿದ್ದೆ ಅದರಲ್ಲೇ ಐತನ ಅಂತ. ಹೊಳೆ ಆಗತ್ತಂತ ಇರ್ಲಿ ತೊಳೆಯ ನೋಡ್ರಿ. ಈಗ ನಮ್ಮ ಮನೆಯವ್ರಷ್ಟು ನೋಡಿರೋದು ನೋಡ್ಬೇಕು. ಹೌದಾ ಇದೆಯಪ್ಪ, ನೋಡ್ತೀನಿ ತಡೀರಿ. ಕವನಕ್ಕೆ ಹಿಡ್ಕ ಇದು ಐತಿ ಅದು ಎತ್ತಕದು ಇದ್ರ ಸೈಡಲ್ಲಿ ಐತಿ. ಇಲ್ಲಿ ನೋಡಿ ಇಲ್ಲಿ ಯಾವ ನೋಡಿ ಇಲ್ಲಿ ಇದೆ ಹಾವು. ರಾತ್ರಿ ಇಡೀ ನನ್ನ ಜೊತೆನೆ ಮಲ್ಕೊ ಬಂದಿದೆ ಟ್ರೈನಲ್ಲಿ. ಈ ಹಾವಿನ ಅದೃಷ್ಟ ನೋಡಿ ಗೈಸ್. ರಾತ್ರಿ ಇಡೀ ನಾನು ಅದ್ರ ಆ ಬ್ಯಾಗ್ ಮೇಲೆ ಮಲ್ಕೊ ಬಂದಿದ್ದೀನಿ. ಎಂತ ಹಾವೇನಪ್ಪ, ಕಾಡಲ್ಲಿ ಇದ್ದಿದ್ದು ಹಾವು ಸಿಟಿಗೆ ಬಂದಿದೆ. ಕಾಣಿಸ್ತಿದೆಯಲ್ಲ, ಒಂದೇ ಕಲರ್ ಆಗ್ಬಿಟ್ಟಿದೆ ಮಣ್ಣು ಅದ್ರದ್ದು. ಗೈಸ್ ಅದು ಏನಾಗಿತ್ತು ಅಂತ ಅಂದ್ರೆ, ತಿರುಪತಿ ಹೋಗಿ ಬಂದಿದ್ವಲ್ಲ, ಬ್ಯಾಗ್ ತೊಳೆದು ಬೇಲಿ ಮೇಲೆ ಒಣಸಿದ್ಲು, ಹಾವು ಒಳಗಡೆ ಸೇರ್ಕೊಬಿಟ್ಟಿದೆ. ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆವರೆಗೂ ನನಗೆ ಗೊತ್ತಾಗಿದೆ. ಅದೇ ಬ್ಯಾಗಲ್ಲೇ ಮಲ್ಕೊಂಡು ಬಂದಿದ್ದೀನಿ. ಬೆಡ್ಶೀಟ್ ಎಲ್ಲ ತಗೊಂಡು ಅದೇ ಬ್ಯಾಗ್ನ ತಲೆ ದಿಮ್ ಮಾಡಿ ಇಟ್ಕೊಂಡು ಬಂದಿದ್ದೀನಿ. ನಮ್ಮ ಅಕ್ಕ ಇವಾಗ ತಿರುಪತಿಯಿಂದ ಪ್ರಸಾದ ತಂದಿದ್ದೇನ ತೆಗಿಯಕ್ಕೆ ಹೋಗಿ ಅವಾಗ ನೋಡಿದ್ದು ಆ ಹಾವು. ನಾನು ಮಲಗಿದ್ದೀನಿ, ಬುಸ್ ಬಿಡ್ತಾ ಇದೆ, ಬುಸ್ 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 ಅಂತ. ಸೊ ಫೈನಲಿ ಹಾವಿಗೆ ಏನು ಪೆಟ್ ಮಾಡಿಲ್ದೆ ಆ ಹಾವನ್ನ ಕಾಡಿಂದ ಬಂದು ಸಿಟಿಗೆ ಬಿಟ್ಟಿದ್ದೀವಿ ಗೈಸ್. ಬಟ್ ಸಾಯಿಸಕ್ಕೆ ಏನೂ ಹೋಗಿಲ್ಲ. ನೀವೇ ನೋಡಿದ್ರಲ್ಲ ಅದನ್ನು. ಎಷ್ಟು ಜನ ಬಂದಿರು ನೋಡಿ ಅಲ್ಲಿ ನೋಡೋಕ್ಕೆ. ಅಯ್ಯಪ್ಪ ಸ್ಟಾರ್ಟಿಂಗ್ ನನಗೂ ಭಯ ಆಗ್ಬಿಡ್ತಾ ಜಿಪ್ ಗಿಪ್ ಎಲ್ಲ ತೆಗಿಯೋಕ್ಕೆ. ನಮ್ಮ ಅಕ್ಕ ಜಿಪ್ ತೆಗ್ದು ಕೈಯೇ ಒಳಗೆ ಹಾಕ್ಬಿಟ್ಟಿದ್ದಾಳೆ. ಕೇಳಂತ ತಡೀರಿ ಅವಳಿಗೆ ಹೆಂಗನ್ಸ್ತು ಅಂತ. ಏನಿತ್ತು ಶನ ಬ್ಯಾಗಲ್ಲಿ? ನೀ ಎಲ್ಲಿ ಜಿಪ್ ತೆಗ್ದ ಕವನಕ? ಇಲ್ಲಪ್ಪ ಹಿಂಗ್ ತೆಗಿಯಕ್ಕೂ ತಮ್ಮ ಹಿಂಗ್ ಬಂದ್ಬಿಡ್ತು. ನಾನದು ಪ್ಲಾಸ್ಟಿಕ್ ಹಾವಿತ್ತಲ್ಲೋ, ನಾನು ಅದು ಅನ್ಕೊಂಡೆ. ಆಮೇಲೆ ನೋಡೋದಕ್ಕೂ ಅದು ಮೂವ್ಮೆಂಟ್ ಮಾಡ್ತಾ ಇದೆ. ಆ ಪ್ಲಾಸ್ಟಿಕ್ ಹಾವೆಲ್ಲ ಐತೆ ಹೇಳು. ಪ್ಲಾಸ್ಟಿಕ್ ಹಾವಿದ್ದು ನಮ್ಮ ಅಕ್ಕ ಪ್ಲಾಸ್ಟಿಕ್ ಹಾವೆ ಅನ್ಕೊಂಡ್ಬಿಟ್ಟೇಳೆ. ನಿನಗೆ ಗೊತ್ತಾಗಿಲ್ಲ, ಒಂಚೂರು ಸೌಂಡ್ ಮಾಡಿಲ್ಲ ಅದು. ನಂಗೆ ನಿದ್ದೆ ಗೊತ್ತೇ ಆಗಿಲ್ಲ. ಅಲ್ಲ ರಾತ್ರಿನಾದ್ರೂ ಗೊತ್ತಾಗಬೇಕಿತ್ತಲ್ಲ ಮನೆಯಲ್ಲಿ. ನಾನೇ ಪ್ರಸಾದ ಇಟ್ಟಿದ್ದು. ಊರಿಂದ ಬಂದು ಮಲಗಿದ್ದೆ ಗೈಸ್. ನಮ್ಮ ಅಕ್ಕ ಕೂಗಿದ ಹೊಡೆತಕ್ಕೆ ಎದ್ದೆ ಬಿಟ್ಟೆ. 9 ಗಂಟೆಗೆ ಬಸ್ ಹತ್ತದವನು. 9 ಗಂಟೆಯಿಂದ ಬೆಳಗ್ಗಿನ ಜಾವ 6 ಗಂಟೆವರೆಗೂ ಗುಂಡ ನನ್ನ ಜೊತೆನೂ ಇತ್ತು ಹಾವು, ಗೊತ್ತಾ. ಸೊ ಫೈನಲಿ ಹಾವನ್ನ ಹೊರಗೆ ಬಿಟ್ಟು ಮತ್ತೆ ಅದು ಯಾವ್ದು ಹಾವು ಅಂತ ನನಗೆ ಗೊತ್ತಿಲ್ಲ ಅಷ್ಟು. ಹಾವಿಂದ್ರಲ್ಲೇ ಒಂದು ಸಣ್ಣ ಜಾತಿ, ಅದು ಸಣ್ಣ ಮರಿಯಾಗಿತ್ತು ಪುಣ್ಯಕ್ಕೆ. ಅದ್ರದ್ದು ಅದೃಷ್ಟ ನೋಡಿ, ಹಳ್ಳಿಯಿಂದ ಸಿಟಿಗೆ ಬಂದಿದೆ ನನ್ನ ಜೊತೆ. ಸೊ ಇದಿಷ್ಟ ಆಗಿತ್ತು ನಮ್ದು ಇವತ್ತು ಬೆಳಗ್ಗೆ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ 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 ಮಾಡೋಗುಂಡ.